ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದಲ್ಲಿ ಗುಂಪು ಗುದ್ದಾಟ ಇದೆಲ್ಲ ಬಗೆಹರಿಯೋ ಲಕ್ಷಣವೂ ಇಲ್ಲ, ಬಗೆಹರಿಸುವ ಆಸಕ್ತಿಯೂ ಇಲ್ಲ ಯಾರಿಗೂ, ಮತ್ತು ಬಗೆಹರಿಸಿಕೊಳ್ಳಬೇಕು ಅನ್ನುವ ಭಾವನೆ ಬಹು ಜನರಿಗೆ ಬಂದಿಲ್ಲ. ಹಾಗಾಗಿ ಅದರ ಪಾಡಿಗೆ ಅದು ಒಂಥರ ಲಾವಾರಸದಂತೆ ಆಗಾಗ್ಗೆ ಚಿಮ್ಮುತ್ತಾ ಆಟ ಆಡ್ತಿದ್ದಾರೆ. ವೆರಿ ಗುಡ್. ಕೇಂದ್ರ ಮಂತ್ರಿಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿದ್ರು ಫಲಪ್ರದವಾಗಿಲ್ಲವಂತೆ. ಕೇಂದ್ರ ಮಂತ್ರಿಗಳ ಮಾತನ್ನು ಯಾಕೆ ಕೇಳ್ತಾರೆ? ಏನವ್ರೇನು ಆಶ್ವಾಸನೆ ಕೊಡೋಕ್ಕಾಗತ್ತೆಯೇ? ಶಾಸಕ ಯತ್ನಾಳನ್ನು ಪಕ್ಷದಿಂದ ಉಚ್ಚಾಟಿಸಿ ವಾರ್ನಿಂಗ್ ಕೊಟ್ಟರು. ಇವರು ಡೋಂಟ್ ಕೇರ್ ಅಂತಿದ್ದಾರಂತೆ. ಅಂದರೆ ಅವರು ಡೋಂಟ್ ಕೇರ್ ಅಂತಂದುಬಿಟ್ರೆ, ನೀವು ದೊಡ್ಡ ಪಕ್ಷ ಅಲ್ವಪ್ಪ, ಆಲ್ ಇಂಡಿಯಾ ದೇಶದಲ್ಲಿ ಅದೆಷ್ಟೋ ರಾಜ್ಯಗಳಲ್ಲಿ ಅಧಿಕಾರ ಇದ್ದೀರಿ, 3ನೇ ಟರ್ಮ್ ದೇಶ ಆಳ್ತಿದ್ದೀರಿ, ಅದರ ಜೊತೆಗೆ ಜಗತ್ತಿಗೆ ಜಗದೇಕ ವೀರನಾಗಿ ನರೇಂದ್ರ ಮೋದಿಯವರಿದ್ದಾರೆ ನಿಮ್ಮ ಜೊತೆ. ಅಂದರೆ ಈಗ ಯುದ್ಧದಲ್ಲಿ ಶ್ರೀಕೃಷ್ಣನೇ ಸಾರಥ್ಯವನ್ನು ವಹಿಸಿದಂಗೆ ಇದೆ ನಿಮ್ಮ ಹತ್ರ, ಎಲ್ಲ ಇದೆಯಪ್ಪ. ಇವ್ರು ಯಾರನ್ನೂ ಕೇರ್ ಮಾಡ್ಕೊಂಡು ಇವ್ರನ್ನೂ ಕಳಿಸಿ ಶಿಸ್ತಿನ ಪಕ್ಷವೇ ಇದ್ದರೇ ಹೇಳ್ತಿರೋದು. ಇಲ್ಲ ಅವ್ರು ಹೋಗ್ಬಿಟ್ರೆ ನಮ್ಮ BJP ಡಮಾರ್ ಅಂತಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅದು ಇಲ್ಲ. ಬಟ್ ಅದು ಶಿಸ್ತು. ಅವ್ರ್ಯಾರೋ BJP ಸಂಸದ ಸಿದ್ದೇಶ್ವರ್ ಅವ್ರ ನೇತೃತ್ವದಲ್ಲಿ ಬರ್ತ್ಡೇ ಅಂತ ಇತ್ತು ಅವ್ರದ್ದು, ಹುಡ್ದಬ್ಬ ಎಲ್ಲ ಸೇರ್ಕೊಂಡ್ರಂತೆ ದಾವಣಗೆರೆಯಲ್ಲಿ. ನಾವು ಬಲ ಪ್ರದರ್ಶನ ಮಾಡ್ಕೊಂಡ್ರಂತೆಯೇ. ಬಲ ಇದ್ರೆ ತಾನೇ ಇವರೆಲ್ಲ ಪ್ರದರ್ಶನ ಮಾಡೋಕ್ಕೆ. ಬಲ ಇದ್ದಿದ್ದಿದ್ರೆ ಈ ಪರಿಸ್ಥಿತಿಗೆ ಯಾಕ್ರಪ್ಪ ಬರ್ತಿದ್ರಿ ನೀವೆಲ್ಲ? ಈ ಮೂಲ ಈಗ BJPನವರು ಮತ್ತು BJPಲಿರುವ ಅತೃಪ್ತರು ಸೇರಿ ಹೇಳ್ತಿರೋದು ನಾನು. ನಿಮಗೆ ಬಲ ಇದ್ದಿದ್ದಿದ್ರೆ ನೀವು ಯಾಕಪ್ಪ ಎಲ್ಲ ಸುಣ್ಣ ಕೂತಿರ್ತಿದ್ರಿ? 4,000 ಜನ ಸೇರಿಸ್ಬಿಟ್ರೆ ದೊಡ್ಡ ಬಲಹೀನರು ನೀವು. ನಿಮ್ಗೆ ಯಾವ ಬಲಾನೂ ಇಲ್ಲ, ಸುಮ್ಮನೆ ಪೋಸ್ ಕೊಡೋ ಇದು ಅಷ್ಟೇ, ಗುಂಡಿ ಬಿಟ್ಟು ಲೀಡ್ರ್ಗಳಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಪೋಸ್ ಕೊಡ್ತೀರಿ ಎಲ್ಲ. ಆಯ್ತು, ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ರಂತೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾತಾಡೋರು. ಯಡಿಯೂರಪ್ಪ ಪಕ್ಷ ಬಿಟ್ಟೋದ್ರು, ಕಾಂಗ್ರೆಸ್ JDS ಮನೆ ಬಾಗಿಲೆಲ್ಲ ತಟ್ಬಿಟ್ಟಿದ್ರು, ಮತ್ತೆ ಯಾಕೆ BJPಗೆ ಬಂದರೋ ಗೊತ್ತಿಲ್ಲ. ಪಕ್ಷ ಕಟ್ಟಿದ ಸಿದ್ದೇಶ್ವರನ ನಡೆಸ್ಕೊಂಡ ರೀತಿ ಸರಿ ಇಲ್ಲ. ಸಿದ್ದೇಶ್ವರ ಒಬ್ಬರೇ ಪಕ್ಷ ಕಟ್ಟಿಲ್ಲ, ಅವ್ರದ್ದು ಪಾತ್ರ ಇರುತ್ತೆ. ಇನ್ನೊಂದೆಡೆ ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ BSY ವಿರುದ್ಧ ಗುಟ್ರಾಕಿ, ಈ BJP JDS ಸರ್ಕಾರ ಮಾಡಿಸಿದ್ದೆ ನಾನು, ನನ್ನನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ ಅನಂತಕುಮಾರ್, ಯಡಿಯೂರಪ್ಪ ಅಲ್ಲ, ನಾನು ಅವರಿಂದ ಯಾವುದು ಲಾಭ ಪಡೆದಿಲ್ಲ, ಅವ್ರು ನನ್ನಿಂದ ಲಾಭ ಪಡೆದಿದ್ದಾರೆ, ಡ್ಯಾಶು. ಪ್ರತಾಪ್ ಸಿಂಹ ರೇಣುಕಾಚಾರ್ಯನೇನೋ ಬೈಕೊಂಡ್ರಂತೆ. ಗೋವಿಂದ ಕಾರಜೋಳ ಮೋಸ್ಟ್ಲಿ ಎಲೆಕ್ಷನಲ್ಲಿ ಮೊನ್ನೆ ಪಕ್ಕದಲ್ಲಿ ಚಿತ್ರದುರ್ಗದಲ್ಲಿ ಹೆಲ್ಪ್ ಮಾಡಿದ್ರು ಅನ್ಸುತ್ತೆ ಎಲ್ಲರೂ, ಅದಕ್ಕೆ ಬರ್ಡೇ ಅಲ್ವಾ ಅಂತ ಹೋಗಿದ್ದಾರೆ ಅವ್ರು ಯಾರ ಕಡೆಗೂ ಇಲ್ಲ ಅವರು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂಥವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರು ಅಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಪಡೆದಿತ್ತು. ರಾಜಕಾರಣ ಬೇರೆ. ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ ಒಬ್ಬ ಮಹಾನ್ ನಾಯಕನನ್ನ, ಮಹಾನ್ ಸ್ನೇಹಿತನನ್ನ ನೀವು ನಡ್ಸ್ಕೊಂಡಿರುವಂತ ರೀತಿ ಬಗ್ಗೆ ನನಗೆ ಬೇಜಾರಾಗುತ್ತೆ. ಯಡಿಯೂರಪ್ಪನವ್ರು ಹೇಳಿದೆ, ಸರ್ ನೀವು ಉಪಮುಖ್ಯಮಂತ್ರಿ ಆಗಲಿ, ಕುಮಾರಸ್ವಾಮಿ ಮಾತಾಡಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾನು ಊಟ ಮಾಡಿರ್ಬೋದು, ಅವರು ಊಟ ಮಾಡಿರ್ಬೋದು. ನಾನು 1,000 ರೂಪಾಯಿ ನನ್ನ ಸ್ವಂತಕ್ಕೆ ಯಡಿಯೂರಪ್ಪನಿಂದ ಮಾಡಿಸ್ಕೊಂಡಿದ್ದೆ. ನಾನು ಇವತ್ತು ರಾಜಕೀಯ ನಿವೃತ್ತಿ ಆಗ್ಬಿಡ್ತೇನೆ. ಯಡಿಯೂರಪ್ಪ ಮಾಡಿದ್ರೆ ಅನಂತಕುಮಾರ್ ಮಾಡಿದ್ರು ಮಂತ್ರಿ. ಏನ್ ಹೇಳ್ತಾರೆ ನೀವು? ಯಡಿಯೂರಪ್ಪ ಮಾಡಿದ್ರೆ ಅನಂತಕುಮಾರ್ ಮಾಡಿದ್ರೆ ನೀವೇನ್ ಹೇಳ್ತೀರಾ? ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಬಂದ್ರು. ಇವತ್ತು ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟವನ್ನು ನಡೆಸ್ತಾ ಇದ್ರೆ ಅದಕ್ಕೆ ಸಿದ್ದೇಶ್ವರ ಕೊಟ್ಟಿರುವಂತ ಕೊಡುಗೆ ಕಾರಣ. ಈ ಎಲ್ಲ ಕೋವಿಡ್ ಸೋಂಕಿದ್ರೆ ಎದುರುಗಡೆ ಹೋಗಿ ಡಿಕ್ಕಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶ್ವರ ಗೊತ್ತಿಲ್ಲ. ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು. ಕಳೆದ 1.25 ವರ್ಷಗಳಿಂದ ಅವರು ಕೂಡ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಯಡಿಯೂರಪ್ಪ ಅವ್ರನ್ನ ಪಕ್ಷ ಕರ್ಕೊಂಡಿದ್ದು BJP ಇರೋ ಆಪ್ಷನ್ ಇಷ್ಟೇ. ಸಿದ್ದೇಶ್ವರು, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ ಎಲ್ಲ ಬೇಕಾ ಬೇಡವಾ? ಬೇಕು, ಸಮಾಧಾನ ಮಾಡಿ ಸರಿ ಮಾಡಿ ಶಿಸ್ತೊಳಗೆ ತರಬೇಕು. ಏನಿದ್ರು ಒಳಗಡೆ ಮಾತಾಡ್ಬೇಕು, ಯಾವನು ಹೊರಗಡೆ ಮಾತಾಡಂಗಿಲ್ಲ ಅನ್ನೋ ಥರ ಮಾಡ್ಕೋಬೇಕು. ಬೇಡ ಅಂತಿದ್ರೆ ಸುಮ್ಮನೆ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಿ. ಎರಡೂ ಆಗ್ತಿಲ್ಲ. ಓಕೆ, ಒಳಕ್ಕೆ ಬಂದ ಕೂಡಲೇ ಭಾರತೀಯ ಜನತಾ ಪಕ್ಷ ನಾಳೆ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತ ನಾನೇನು ಹೇಳಲ್ಲ. ಹೊರಗಾಕಿದ ತಕ್ಷಣ ಭಾರತೀಯ ಜನತಾ ಪಕ್ಷ ಲೈಫ್ ಲಾಂಗ್ ಇನ್ನು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತಲೂ ನಾನು ಹೇಳಲ್ಲ. ಆ ಪರಿಸ್ಥಿತಿ ಭಾಳ ಲೀಡರ್ಗಳ ಸ್ಥಿತಿಗತಿ ಇದೇನೇ ಇವತ್ತು ರಾಜ್ಯದಲ್ಲಿ. ಕಾಂಗ್ರೆಸ್ಸೂ ಹೌದು, BJPನೂ ಹೌದು. ನೀವು ಪಕ್ಷಗಳ ಜೊತೆ ಗುರುತಿಸಿಕೊಂಡಾಗ ಮಾತ್ರ ದೊಡ್ಡವರು. ನೋಡಿದ್ದೀರಲ್ಲ ಈಗ ಕೆಲವ್ರದ್ದೆಲ್ಲ ಪರಿಸ್ಥಿತಿ ಏನಾಗಿದೆ ಅಂತ. ಸುಮ್ಮನೆ ಹೆಸರೇ ಕೇಳಬೇಕು. ಪಕ್ಷದಿಂದ ಹೊರಕ್ಕೆ ಬಂದ ಮೇಲೆ
ಇಲಿ ಮರಿನಾದರೂ ಬೆಟ್ರು, ಹೆದರಿಸ್ಬೋದು, ಬಿಲದಿಂದ ಹೊರಕ್ಕೆ ಬಂದು ಯಾರನ್ನಾರೋ ಒಬ್ಬರನ್ನ ಬೇಕಾದ್ರೆ. ನಿಮ್ಗೆ ಆ ಶಕ್ತಿನೂ ಇರಲ್ಲ. ಇಟ್ಸ್ ಎ ಚಾಯ್ಸ್, ಪಾರ್ಟಿ ಹ್ಯಾಸ್ ಟು ಮೇಕ್. ಇವರಲ್ಲ ನನ್ನ ಪ್ರಕಾರ. ಪಾರ್ಟಿ ತೀರ್ಮಾನ ಮಾಡ್ಕೋಬೇಕು. ಆ ತೀರ್ಮಾನ ಮಾಡುವಂತಹ ಶಕ್ತಿ ಆ ಪಕ್ಷಕ್ಕಿದೆ ಅಂತ ಯಾರು ಅಂದ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಇಲ್ಲ. ಎಸ್. ಎರಡನೇದು, ಈಗ ಅವರು ಸಿದ್ದೇಶ್ವರು ಮತ್ತು ಅರವಿಂದ್ ಲಿಂಬಾವಳಿ, ಯಡಿಯೂರಪ್ಪನವರು ಹೋಗಿದ್ದರು, ಒಳಕ್ಕೆ ಬಂದರು ಅಂತ ಬಂದರು. ಬಂದ ಮೇಲೆ ಅಧ್ಯಕ್ಷರು ಮಾಡಿದ್ಯಾರು ಅವ್ರನ್ನ? ನಾವ ನಮ್ಮ ಮುಂದೆ ಯಾಕೆ ಈ ಬುರುಡೆ ಬಿಟ್ಕೊಂಡು ನಿಂತ್ಕೋತೀರಿ ನೀವೆಲ್ಲರೂ? ನಮ್ಮ ಮುಂದೆ ಹೇಳೇನು ಪ್ರಯೋಜನ? ಅದನ್ನು ಹೇಳೋ ಕಡೆ ಹೋಗಿ ಹೇಳ್ರಪ್ಪ, ಕೆಲಸ ಯಡಿಯೂರಪ್ಪ ಇದನ್ನು ನಮ್ಮ ಮುಂದೆ ಬಂದು ಹೇಳಿದ್ರದ್ದು ಏನು ಪ್ರಯೋಜನ? ರಾಜ್ಯ ಜನರು ಏನಪ್ಪ ಮಾಡ್ಬೇಕೀಗ ಅದನ್ನು ಕೇಳಿಸ್ಕೊಂಡು? ಬಂದರು, ಬಂದಮೇಲೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಯಾರು? ನಾವ. ಸಿ ಎಂ ಮಾಡಿದ್ಯಾರು? ನಾವ. ಅವ್ರ ಮಗನ ಅಧ್ಯಕ್ಷ ಮಾಡಿದ್ಯಾರು? ನಾವ. ಈಗ ಅಸಮಾಧಾನ ಅವ್ರ ಕೈ ಕೆಳಗಡೆ ಮಂತ್ರಿ ಆಗಕ್ಕೆ ಹೊರಟವ್ರು ಯಾರು? ನೀವೆಲ್ಲ ನಾವ. ನಮ್ಗೆ ಯಾಕೆ ಕೇಳ್ತಿದ್ರಿ? ಇವೆಲ್ಲ ಮಾಡೋದೆಲ್ಲ ನೀವು ಮಾಡ್ಕೊಂಬಿಟ್ಟು ಆಮೇಲೆ ನಮ್ಮ ಮುಂದೆ ಬಂದು ಹೇಳಿದ್ರೆ ಈಗಾಗಾದ್ರೆ ಆಯಿತು, ಸಿದ್ದೇಶ್ವರ ನಡೆಸ್ಕೊಂಡ್ರೋ ರೀತಿ ನಂಗೆ ಸರಿ ಇಲ್ಲ, ನಂಗೆ ಸರಿ ಇದೆ. ಅರುಣ್ ಲಿಂಬಾವಳಿ ಶುಡ್ ಕ್ವಿಟ್ ದಿ ಪಾರ್ಟಿ, ಶುಡ್ ಗೋ ಅಂಡ್ ಫಾರ್ಮ್ ಹಿಸ್ ಓನ್ ಪಾರ್ಟಿ ಆರ್ ಜಾಯಿನ್ ಎ ಪಾರ್ಟಿ ವೇರ್ ಹಿ ಕ್ಯಾನ್ ಫೀಲ್ ಹ್ಯಾಪಿ. ನಾನು ಪಕ್ಷಕ್ಕೆ ಲಾಯಲ್ ಆಗಿದ್ದೀನಿ, ನಾನು ಪಕ್ಷದ ಸರಿ ರೀ, ಪಕ್ಷಕ್ಕೆ ಬೈಕೊಂಡು ಓಡಾಡ್ತಿದ್ರೆ ಆರ್ಮಿ, ನೇವಿ ಇದೆಲ್ಲ ಡಿಸಿಪ್ಲಿನಲ್ಲಿ ಏನು ಮಾಡಿದ ಮೇಲೆ ಅವ್ನು ಲೀಡ್ರು, ಮುಗಿದಾಯ್ತು. ಅದು ಸರಿ ತಪ್ಪು ಬರಲ್ಲ ಇನ್ನಲ್ಲಿ, ನಿಜ, ಮುಗಿದಾಯ್ತು. ಬೇಕಿದ್ರೆ ಇರ್ಬೋದು, ಸಾಕಿದ್ರೆ ಬಿಡ್ಬಾರ್ದು, ಇವ್ರಿಷ್ಟ. ಮೂರನೇದು, ಈ ಹಳೆ ಕಂತೆ ಈಗ ಬಿಚ್ಚಿಟ್ಕೊಂಡು ಲಾಭ ಏನೀಗ? ನನ್ನನ್ನು ಅವ್ರ ಮಂತ್ರಿ ಮಾಡಿದ್ರು, ನನ್ನನ್ನು ಇವ್ರ ಮಂತ್ರಿ ಮಾಡಿದ್ರು, ನಾನು ಅವ್ರನ್ನ ಡೆಪ್ಟಿ ಸಿ ಎಮ್ ಮಾಡಿದೆ. ಸರಿ ರೀ, ಏನು ಮಾಡೋಣ ಅದನ್ನೆಲ್ಲ ಇಟ್ಕೊಂಡು ಹೇಳಿ. ಅದನ್ನ ಯಾರಿಗೆ ಹೇಳಿ? ಈಗ ನಮ್ಮ ಮುಂದೆ ಅದನ್ನ ಹೇಳ್ಕೊಂಡು ಗೊಳಗಳ ಅಂದರೆ ನಿಮ್ಮ ಪಾರ್ಟಿ ಹೈಕಮಾಂಡ್ ಏನು ಕತೆ ಕಾಯ್ತಾ ಇದ್ದಾರಾ ಅಥವಾ ಮಣ್ಣು ತಿಂತಿದ್ದಾರಾ ನಿಮ್ಮ ಪಾರ್ಟಿನವರು? ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಣ? ಯತ್ನಾಳ್ಗೂ ಇದೇ ರೀತಿ ಅವಕಾಶಗಳನ್ನ ಕೊಟ್ಟು ಕೊನೆಗೆ ಉಚ್ಚಾಟನೆ ಮಾಡಿ. ಬಿಜೆಪಿ ಅನ್ನೋ ರಾಷ್ಟ್ರೀಯ ಪಕ್ಷ ಇದೆಯಲ್ಲ, ಅದಕ್ಕೆ ಏನು ಅಂತಂದರೆ ಅದಕ್ಕೆ ಬೇಕಾದಾಗ ಇಲ್ಲಿ ಒಳಕ್ಕೆ ಬಂದು ಏನೋ ರಿಪೇರಿ ಮಾಡ್ತಾರೆ. ಇದೆಲ್ಲ ನಮ್ಮ ಭ್ರಮೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಬಿಜೆಪಿಲಿದೆ, ನಿಮ್ಮ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಕರ್ನಾಟಕದ ಮೇಲೆ. ಎಲ್ಲ ಭ್ರಮೆಗಳು, ಗೊತ್ತಾಯ್ತಾ? ಈ ಭ್ರಮೆಗಳಿಂದ ಕರ್ನಾಟಕದ ಜನ ಹೊರಕ್ಕೆ ಬನ್ನಿ. ಸುಮ್ಮನೆ ಬೋಗಸ್ ಫೆಲೋಸ್ ಅವರು ಸುಳ್ಳು ಹೇಳ್ತಾರೆ ಬರೀ. ಇಲ್ದಿದ್ರೆ ಇಡೀ ಸೌತಲ್ಲಿರೋ ರಾಜ್ಯ ಇದು ಒಂದೇನೋ. ಇದನ್ನು ಉಳಿಸ್ಕೊಳಕ್ಕೆ ಅವ್ರು ಏನೆಲ್ಲ ಮಾಡಬೇಕಾಗಿತ್ತು, ಇದನ್ನು ರಿಪೇರಿ ಮಾಡ್ಕೊಳಕ್ಕೆ ಏನೆಲ್ಲ ಮಾಡಬೇಕಾಗಿತ್ತು, ಇದನ್ನು ಇಂಪ್ರೂವ್ ಮಾಡಿ ಗಟ್ಟಿಯಾಗಿ ಕಟ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕಾಗಿತ್ತು. ಅಧಿಕಾರದಲ್ಲಿದ್ದಾಗಲೂ ಪಶ್ಚಿಮ ಬಂಗಾಳ, ತಮಿಳ್ನಾಡಿಗೆ ತೋರಿಸೋ ಆಸಕ್ತಿ ಕರ್ನಾಟಕಕ್ಕೆ ತೋರಿಸಲ್ವಲ್ಲಪ್ಪ ನಿಮ್ಮ ಅಮಿತ್ ಶಾ ಮತ್ತು ನಿಮ್ಮ ನಡ್ಡಾ ಮತ್ತು ನಿಮ್ಮ ಮೋದಿ. ಅಲ್ಲಿಗೆ ತೋರಿಸೋ ಅಷ್ಟು ಆಸಕ್ತಿ ನಮಗಿಲ್ವಲ್ಲ. ಸ್ವಲ್ಪ ತೋರಿಸಿದ್ರು ನಾವ್ಯಾಕೆ ಸಾಯ್ಬೇಕು ಇವ್ರಿಗೋಸ್ಕರ? ಹಾಳಾಗಿ ಹೋಗಲಿ, ಇವ್ರು ಹಾಳಾಗಿ ಹೋಗಬೇಕು ಅನ್ನೋದು ನನ್ನ ಬಯಕೆಪ್ಪ ವೈಯಕ್ತಿಕವಾಗಿ. ಅದಕ್ಕೆ ಅವರೇ ಅವಕಾಶ ಮಾಡಿಕೊಡ್ತೀವಿ. ಬೇಕಾದ್ರೆ ಮಾಡ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ. ಎಸ್. ಬಿಜೆಪಿಯದು ಒಂದು ಕಥೆ ಆದರೆ ಕಾಂಗ್ರೆಸ್ನದ್ದು ಇನ್ನೊಂದು ರೀತಿಯ ಕಥೆ. ಎಐಸಿಸಿ ಒಬಿಸಿ ಸಲಹಾ ಸಮಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸದಸ್ಯರನ್ನಾಗಿ ಮಾಡಿದ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಆಪ್ತರ ಬಳಿ ಈ ಹುದ್ದೆ ಒಪ್ಕೊಳ್ಳಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನನಗೆ ಇದು ಒಗ್ಗಿ ಬರಲ್ಲ ಅಂತ ಆಪ್ತರ ಬಳಿ ಹೇಳಿದ್ದಾರಂತೆ. ಇದರ ಬೆನ್ನಲ್ಲೇ ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದು, ನಾಡಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಗೆ ಹೋಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿಗೆ ಸಿದ್ದರಾಮಯ್ಯ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು, ಅವರ ನಾಯಕತ್ವವನ್ನು ಹೈಕಮಾಂಡ್ ಬಳಕೆ ಮಾಡಿಕೊಳ್ತಿದೆ ಅಂತ ಹೇಳಿದ್ರು. ಇನ್ನು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದಿರೋ ಡಿಕೆಶಿ ನಾಡಿದ್ದು ಸಿಎಂ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತಾರೆ. ಡಿಕೆಶಿ ಮಾತನ್ನ ಸುರ್ಜೇವಾಲಾ ಕೂಡ ಪುನರುಚ್ಚರಿಸಿದ್ದಾರೆ. ಈ ಕಡೆಗೆ ಗೃಹ ಸಚಿವ ಪರಮೇಶ್ವರ್ ಉಡುಪಿಯ ಕಾರ್ಕಳದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನ ಮಾಡಿದ್ರು. This is not the time to discuss any politics. There is no vacancy which has been created now. On 15th, a team of our OBC leaders are coming to Karnataka. My CM is taking a lead on that issue, though he is not the chairman, but he is the important leader of this. There is no bar on my chief minister and deputy chief minister from travelling to Delhi last when I checked. And they should be travelling and trying to persuade with all our might the government of India to not discriminate against and not give step motherly treatment to people of Karnataka. ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದು
ರಾಜ್ಯದೀತ ಕಾಪಾಡಕ್ಕೆ ನೀವು ಪ್ರಾರ್ಥನೆ ಸಲ್ಲಿಸಿರೋದು ಸರಿ, ಜೊತೆಗೆ ನಿಮ್ಮದು ಒಂಚೂರು ಸೇರಿಸ್ಕೋಬೇಕಿತ್ತು, ನಿಮಗೂ ಟೈಮ್ ಚೆನ್ನಾಗಿಲ್ಲ. ಪರ್ಸ್ನಲಿ ಎಸ್. ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳನ್ನ ಏನೀಗ ನಾನು ಆಯ್ತು ಹೇಳಿ, ನೀನು ಹೇಳೋಕ್ಕಾಗತ್ತೆ ಡಿ ಕೆ ಇದೆಲ್ಲ ರಾಂಗು, ಸಿದ್ದರಾಮಯ್ಯ ಟಚ್ ಮಾಡಿಕೊಡ್ದು ಅನ್ನೋಕ್ಕಾಗತ್ತೆ. ಆಯ್ಕೆ ಮಾಡಿದ್ದಾರೆ, ದೊಡ್ಡ ಲೀಡ್ರು, ಡೆಲ್ಲಿಗೆ ಮಾಡಿದ್ರೆ ಸಮರ್ಥನೆ ಅಂತಾರೆ. ಈಗ ನಾಳೆ ಡಿ ಕೆನೇ ಅಪ್ಪಿತಪ್ಪಿ, ಇದಕ್ಕಿಂತ ಇನ್ನು ಬ್ರಿಲಿಯಂಟ್ ಆರ್ಗನೈಸರ್ ಸಿಕ್ಕಲ್ಲ ಪಾರ್ಟಿಗೆ. ದುಡ್ಡನ್ನೂ ಹೊಂದಿಸ್ಕೊಂಡು ಕೆಲಸನೂ ಮಾಡಿಕೊಂಡು ಹಗಲು ರಾತ್ರಿ ಓಡಾಡಿಕೊಂಡು ಎಲ್ಲ ಮಾಡಲ್ಲ ಅಂತನ್ಬಿಟ್ಟು ನ್ಯಾಷನಲ್ AICC ಲೆವೆಲಲ್ಲಿ ಅವ್ರನ್ನ ಪಕ್ಷ ಕಟ್ಟಕ್ಕೆ ಕರೆದ್ರೆ ಅವ್ರು ಹೋಗಲ್ಲ ಅನ್ನೋಕ್ಕಾಗತ್ತಾ? ಹೌದು, ಇಲ್ಲ ನಾನು ಬರಲ್ಲ ಅನ್ನೋಕ್ಕಾಗತ್ತ ಅವರು? ಅನ್ನೋಕ್ಕಾಗಲ್ಲ. ಅವತ್ತು ಬೇರೆಯವ್ರು ಏನು ಹೇಳ್ತಾರೆ, ಡಿ ಕೆ ಅವ್ರು ದೊಡ್ಡ ಲೀಡ್ರು, ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ತಾಕತ್ತಿದೆ, ಅವ್ರಿಗೆ ವರ್ಚಸ್ಸಿದೆ, ಪಕ್ಷ ಬಳಸ್ಕೋತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಕ್ಕೆ ಅವ್ರನ್ನ ಬಳಸ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದುವೆ ಪಾಯಿಂಟ್ ಈಸ್, ನನ್ನ ಪ್ರಕಾರದಲ್ಲಿ ಸಿದ್ದರಾಮಯ್ಯ ಕೆಲ್ಸವಿಲ್ಲದೆ ಇದ್ದರೆ ಡೆಲ್ಲಿಗೆ ಹೋಗ್ಬೇಕಷ್ಟೇ. ಏನು ಇಲ್ಲ, ಹೋಗೇನು ಮಾಡಬೇಕಲ್ಲಿ? ವಾಟ್ ವಿಲ್ ಯು ಡೂ? ಯು ಕ್ರಾಸ್ಡ್ ಆಲ್ ದೋಸ್ ಡೇಸನ್ನ. ಕರ್ನಾಟಕದ ಬಹುತೇಕ ನಾಯಕರುಗಳು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಬೇಕಿತ್ತು. ಒಂದು, ನಮಗಲ್ಲಿ ಹೋಗಿ ಕೂತ್ಕೊಳ್ಳೋ ಅಂಥ ಮನೋಸ್ಥಿತಿಯ ನಾಯಕರು ಇರಲಿಲ್ಲ, ತಮಿಳ್ನಾಡಿನವ್ರ ಥರ ಅಥವಾ ಕೇರಳದವ್ರ ಥರ, ಸೌತಲ್ಲಿ ನಾನು ಹೇಳ್ತಿರೋದು, ಇವನ್ ಆಂಧ್ರ ಥರ, ಅವತ್ತಿನ ಆಂಧ್ರ ಥರ. ನಮಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏನಂದ್ರೆ, ನಮ್ಮ ಮನೆ ಪಕ್ಕದಲ್ಲೇ ಆಫೀಸ್ ಓಪನ್ ಮಾಡಿಕೊಟ್ರೆ ಒಳ್ಳೆಯದು, ಹತ್ರದಲ್ಲೇ ಇರಬೇಕು, ಪಕ್ಕನೇ ಇರಬೇಕು, ಹತ್ರನೂ ಆಗಲ್ಲ, ಪಕ್ಕ ಇದ್ರೂ ಒಳ್ಳೆಯದು. ಆ ಮನಸ್ಥಿತಿ, ಅದು ನಮ್ಮದು ಸ್ಥಿತಿಗತಿ. ಹಾಗಾಗಿ ಹೋಗಲಿಲ್ಲ ನಮ್ಮಲ್ಲಿ ಯಾರು. ಎರಡನೇದು, ನಮ್ಮ ಲೀಡ್ರ್ಗಳಿಗೆ ಒಂದು ಲಿಮಿಟೇಷನ್ ಆಫ್ ಲ್ಯಾಂಗ್ವೇಜ್ ಅನ್ನೋದೊಂದಿದೆ. ಇದನ್ನು ನಿಜಲಿಂಗಪ್ಪನವರು ಸಫರ್ ಮಾಡಿದ್ರು, ಕೃಷ್ಣನೂ ಸಫರ್ ಮಾಡಿದ್ರು, ಈಗ ಸಿದ್ದರಾಮಯ್ಯನೂ ಸಫರ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಲ್ಲರೂ ಸಫರ್ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದಂಥ ಬೇರೆಯವರು ಸಫರ್ ಮಾಡಿದ್ರು. ಸಫರ್ ಮಾಡದೇ ಇದ್ದವರು, ಹಿಂದಿಯನ್ನು ಕಲ್ತವರು ದೊಡ್ಡ ಲೀಡರ್ ಆಗಲಿಲ್ಲ, ಸುಮ್ಮನೆ ಕಿತಾಪತಿ ಲೀಡರ್ಗಳಾದರು ಕೆಲವರೆಲ್ಲ. ಅವ್ರನ್ನ ಕಿತಾಪತಿ ಲೀಡರ್ಸ್ ಅಂತಲೇ ಕರೀಬೋದು ಕಾಂಗ್ರೆಸ್ಸಲ್ಲಿ, ಎಕ್ಸೆಪ್ಟ್ ಖರ್ಗೆ. ಖರ್ಗೆ ಅವ್ರಿಗೆ ತಮ್ಮ ಗುಲ್ಬರ್ಗದ ಬ್ಯಾಕ್ಗ್ರೌಂಡಿಂದಾಗಿ ಒಂದಷ್ಟು ಹಿಂದಿ ಮತ್ತು ಉರ್ದು ಎರಡರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು. ಹಿಂದಿ ಬರ್ತಾ ಇದೆ ಅವ್ರಿಗೆ, ಹಾಗಾಗಿ ಈಸ್ ಏಬಲ್ ಟು ಮ್ಯಾನೇಜ್ ಇಟ್ ಔಟ್. ಬಟ್ ಖರ್ಗೆ ಅವ್ರದ್ದು ಪೀರಿಯಡ್ ಏನು ಪಾಪ, ಈಗ ಅವ್ರು ಏನು ಮಾಡಬೇಕಲ್ಲಿ ಹೋಗಿ? ಇಂಡಿಪೆಂಡೆಂಟ್ಲಿ ಕಾಂಗ್ರೆಸ್ಸಲ್ಲಿ ಅವ್ರು ಏನಾದ್ರು ತೀರ್ಮಾನ ತೊಗೊಳಕ್ಕಾಗತ್ತಾ? ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಕೇಳಿದ್ರೆ ಇಲ್ಲ ಅಂತಾರಷ್ಟೇ. ಮೇಡಮ್ಮು ರಾಹುಲ್ಲು, ಪ್ರಿಯಾಂಕಾ, ಸೋನಿಯಾ ಗಾಂಧಿನ ಮೀರ್ಬಿಟ್ಟು ಏನಾದ್ರು ತೀರ್ಮಾನ ಮಾಡೋಕ್ಕಾಗತ್ತೆ? ಇವತ್ತಿಗೂ ನಿಜವಾದ ಅಧಿಕಾರ ಕೇಂದ್ರ ಸ್ಥಾನ ಮನೆ ಒಳಗಡೆ ಇದೆ. ಖರ್ಗೆ ಅವ್ರನ್ನ ಕೂರಿಸಿದಾರಷ್ಟೇ, ಅಷ್ಟೇ ಪಾಪ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಲ್ಯಾಂಗ್ವೇಜ್ ಇಲ್ಲ. ಅಲ್ಲೋಗಿ ಏನು ಮಾಡಬೇಕು? ವಯಸ್ಸಾಯಿತು ಅಂದರೆ ಏನು ಕೈಕಾಲೆಲ್ಲ ನಡುಗ್ತಾ ಇದೆ, ಗಡ ಅಂತ ನಾನು ಹೇಳ್ತಿಲ್ಲ. ಈಗೋಗಿ ರಾಷ್ಟ್ರ ರಾಜಕಾರಣ ಮಾಡಬಹುದಾದ ದೊಡ್ಡ ಇದೇನಿಲ್ಲ ಇನ್ನು. ಹಾಗಾಗಿ ಏನಕ್ಕೆ ಹೋಗ್ಬೇಕ್ರಿ ಅಲ್ಲಿಗವರು? ಸಿಎಂ ಕುರ್ಚಿ ಖಾಲಿ ಇಲ್ಲ. ಕೆಲವು ಸರಿ ನಾನೊಂದು ಹೇಳ್ತೀನಿ, ನಾನು ಭಾಳ ಜನಕ್ಕೆ ಇದನ್ನು ಹೇಳಿದ್ದೀನಿ. ನನ್ನ ಗೆಳೆಯರುಗಳ ಪೈಕಿ ನನಗೆ ಯಾರು ಫೋನ್ ಮಾಡಿದ್ರು ಆ ಟೈಮ್ಗಳಲ್ಲಿ, ಏನು ಮಾಡೋದು ಸ್ಪೀಕರ್ ಕೇಳ್ತಿದ್ದಾರೆ ಅಂತ. ಪ್ರೀ ನಿನಗೆ ಇನ್ನೇನಾದರೂ ಕಾಸು ಕೊಟ್ಟರು ಸರಿ ಒಪ್ಕೋಬೇಡ ಅಂತ ಹೇಳ್ತೀನಿ ನಾನು. ಸ್ಪೀಕರ್ ಸುಮ್ಮನೆ ಮೇಲೆ ಕುರ್ಚಿಯ ಕೂರಿಸ್ತಾರಷ್ಟೇ, ಪ್ರಾಣ ಹೋಗ್ಬಿಡತ್ತೆ ನಿನ್ಗೆ 5 ವರ್ಷದ ಮೇಲೆ ಅಂತ. MLA ಆಗಿದ್ರು ಪರವಾಗಿಲ್ಲ, ಸ್ಪೀಕರ್ ಮಾತ್ರ ಆಗಬಾರ್ದು. ಮಿನಿಸ್ಟರ್ ಆಗದಿದ್ರು ಪರವಾಗಿಲ್ಲ, ಅಷ್ಟು ಕಷ್ಟ ಅದೊಂದು ಪೋಸ್ಟಾ ರಾಜಕಾರಣದಲ್ಲಿ ಇದ್ದವ್ರಿಗೆ. ವೈಸ್ ಪ್ರೆಸಿಡೆಂಟ್ ಮಾಡ್ದಂಗೆ ವೆಂಕಯ್ಯ ನಾಯ್ಡುನ BJPಯವರು ತಗಲಾಕ್ಸ್ಬಿಡೋದು ತಗೊಂಡೋಗಿ. ಹಂಗೆ ಸಿದ್ದರಾಮಯ್ಯನವ್ರದ್ದು ತಗಲಾಕ್ಸ್ಬಿಡೋದಲ್ಲಿ ಮೇಲ್ನೋಟಕ್ಕೆ OBC ಕಮಿಟಿ. ಏನು ಮಾಡಬೇಕು? ಸುಮ್ಮನೆ ನಮ್ಮ ಮೈಸೂರು ಕಡೆಯಿಂದ ಒಳ್ಳೆ ಉಪ್ಪಿನಕಾಯಿ ತಗೊಂಡೋಗ್ಬಿಟ್ಟು ಅಲ್ಲಿ ನೆಕ್ತಾ ಕೂತ್ಕೋಬೇಕು. ಎಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರನ್ನ ತಣಿಸಲು ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ. ಇವತ್ತು ಕೂಡ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ನಡೆಸಿದ್ರು. ಹಲವಾರು ಶಾಸಕರು ಹೋಗಿ ಅವ್ರನ್ನ ಮಾತನಾಡಿಸಿದ್ರು. ರಾಯರೆಡ್ಡಿಗೆ ಸುರ್ಜೇವಾಲಾ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಪಕ್ಷದ ಸೀನಿಯರ್ MLA, ನಿಮ್ಮಿಂದ ಈ ನಡೆ ನಿರೀಕ್ಷೆ ಮಾಡಿರಲಿಲ್ಲ. ಇಕ್ಬಾಲ್ ಹುಸೇನ್ಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ, ಮುಂದೆ ಯಾರೇ ಮಾತನಾಡಿದ್ರು ಅದೇ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಇನ್ನು ಮೀಟಿಂಗ್ ಬಳಿಕ ಸುರ್ಜೇವಾಲಾ ಕೂಡ ಮಾತನಾಡಿದ್ರು. ಜೊತೆಗೆ ಸಿಎಂ ಮತ್ತು ಸರ್ಕಾರದ ಮೇಲೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗೋಪಾಲಕೃಷ್ಣ ಯೂಟರ್ನ್ ಹೊಡೆದಿದ್ದಾರೆ.
The agenda behind state visit is to understand from our legislators how are the Congress government guarantees working in their respective assembly constituencies. Also, what is the status of organizational preparedness in their respective assembly constituencies. As far as our MLAs are concerned, many MLAs can have issues and problems. I've told them to give me in writing. We are settling. ನಾನು ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸುಮಾರು 450-500 ಕೋಟಿ ನಾನಂತೂ ತಗೊಂಡಿದ್ದೀನಿ. ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸನೂ ಮಾಡ್ತಾ ಇದ್ವಿ. ನಿಮ್ಗೆ ಅನುಮಾನ ಇದ್ರೆ ಮಾಧ್ಯಮದವ್ರು ಒಂದ್ಸರಿ ಹೋಗಿ ಹಳ್ಳಿಗಳಲ್ಲಿ ಕೂಡ ನೀವು ನೋಡ್ಬೋದು. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ, ಮುಂದಕ್ಕೆ ಯಾರು ಕೇಳಿಲ್ಲ. ಅದು ನನಗೆ ಬೇಕಿಲ್ದವ್ರು ಅಲ್ಲಿ ಕಾಯ್ತಾ ಇದ್ರು, ಅಲ್ಲಿ ಕಟ್ ಮಾಡಿದ್ರು, ಮುಂದಕ್ಕೆ ಹೋಗ್ಲಿಲ್ಲ. ನಾನೇನು ಮೀಡಿಯಾನವರು ಏನು ಸರ್ ಮಾಡೋ ಕೆಲಸ ಏನು ಮಾಡ್ತಾರೆ? ಗೋಪಾಲ್ ಕೃಷ್ಣನ್ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು 1964 ಏನಾಗ್ಬೇಕು ಸರ್ ಮೀಡಿಯಾದವ್ರಿಗೂ? ನೀವೇನಾಗಬೇಕು ಅಂದರೆ ಗೋಪಾಲ್ ಕೃಷ್ಣಗೆ ಗೊತ್ತು ಯಾಕೆ ಅಂತಲ್ವ, ಅದಕ್ಕೆ ಏನೋ ಹಾಕ್ಬಿಡ್ತೀರಿ, ಏನೇನೋ ಮಾಡಿಬಿಡ್ತೀರಿ. ಅವರೇನು ಹೇಳೇ ಇಲ್ಲ ಪಾಪ. ಶಾಲಾ ಮಕ್ಕಳ ಶೂ ಮತ್ತು ಸಾಕ್ಸ್ಗೆ ದಾನಿಗಳ ಮೊರೆ ಹೋಗಿದೆಯಂತೆ ರಾಜ್ಯ ಸರ್ಕಾರ. ಸಾಂಕೇತಿಕವಾಗಿ ಇದನ್ನು ಏನಂತ ಕರೀರಿ ಸಿದ್ದರಾಮಯ್ಯನವರೇ? ಏನಂತ ಕರಿಬೇಕು? ಸಾಂಕೇತಿಕವಾಗಿ ಏನಾದ್ರು ಕರೆದ್ಗೆರೆದು ಬಿಟ್ರೆ ನಾನು ಅಪ್ಪಿ ಹಾಂ ಸರಿ. ಅದಕ್ಕೆ ಬಿ ಜೆ ಪಿಯವರು ಬೂಟ್ ಪೇ ಅಂತ QR ಸ್ಕ್ಯಾನ್ ಏನೋ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಇವ್ರು ಮಾಡಿದ್ರಲ್ಲ 40% ಅಂತ ಅವ್ರು ಮಾಡಿದ್ದಾರೆ. ಈಗ ಮಾಡಿ ಅಣಗಿಸಿ ಬೆಂಡೆತ್ತಿದ್ದಾರೆ. ಇನ್ನೇನು ಬೆಂಡೆತ್ತೋ ಕಾರ್ಯಕ್ರಮನೇ ಸರಿ ಇದೆ. ದಿವಾಳಿಯಾಗಿ ಹೋಗಿದ್ದೀರಿ, ಶೂ ಕೊಡೋಕ್ಕೆ ಕಾಸಿಲ್ಲ, ಹಾಳಾಗೋಗ್ಲಿ ಅಂದರೆ ಅದಕ್ಕೊಂದು 111 ಕೋಟಿನೋ ಏನೋ ರಿಲೀಸ್ ಮಾಡಿದ್ರಲ್ಲಪ್ಪ ಅನುದಾನ, ಅದೆಲ್ಲೋಯ್ತದು ಅಂತ ಬಿ ಜೆ ಪಿಯವ್ರ ಪ್ರಶ್ನೆ. ಸರಿ ಇದೆ ಆ ಪ್ರಶ್ನೆ. ದಾನಿ ಕತೆಗೆ ಆಮೇಲೆ ಬರೋಣ. ಈ ದುಡ್ಡು ಏನಾಯ್ತದ ಹಂಗಾರೆ? ಕೊಟ್ಟಿದ್ರ 111 ಕೋಟಿನಾ? ಅದೆಲ್ಲೋಯ್ತದು ಆ ದುಡ್ಡು? ಏನು ನೋಡ್ರಪ್ಪ, ಯಾವನ್ ಶೂ ತಿಂದವನು? ಶೂ ತಿಂದ ಗಿರಾಕಿ ಯಾರು ನೋಡಿ? ನಂಬಕ್ಕೆ ಬರಲ್ಲ ಈ ರಾಜ್ಯ. ಏನು ಬೇಕಾರೆ ಹೇಸ್ಗೆ ತಿನ್ನೋರಿಗೆ ಶೂ ತಿನ್ನೋಕ್ಕಾಗಲ್ವೇನ್ರಿ? ಒಳ್ಳೆ ಕತೆ ಆಯಿತು. ಅದಕ್ಕಿಂತ ಕಡೆನ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಯಾವ ಲೆವೆಲ್ಗೆ ತಂದಿದ್ದೀರಿ ನೋಡ್ಕೊಳ್ಳಿ. ಕನ್ಸಿಕ್ಯೂಟಿವ್ ಸರ್ಕಾರಗಳು ಸತತವಾಗಿ ಬಂದಿರೋರು. ಬೇಗ ಹೇಳ್ಬಿಡ್ತೀನಿ. ಶಾಲೆಗಳನ್ನು ಕಟ್ಟಕ್ಕೆ ಕಾಸಿಲ್ಲ, ಶಾರ್ಟೇಜ್ ಇರೋ ಕೊಠಡಿಗಳನ್ನು ನಿರ್ಮಾಣಕ್ಕೆ ಕಾಸಿಲ್ಲ, ಕಟ್ಟಿರೋ ಶಾಲೆಗಳನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಕಾಸಿಲ್ಲ. ರಿಪೇರಿ ಮಾಡ್ಕೊಳ್ಳೋದೇ ಬೇಡ ಅನ್ನೋದಿದ್ರೆ 8 ವರ್ಷ 6 ವರ್ಷ 7 ವರ್ಷದಲ್ಲಿ ಶಾಲೆ ಬೀಳೋದು ಖಚಿತ. ಯಾಕೆಂದರೆ ಕಟ್ಟೋದು ಹಾಗೆ ಆಯ್ತಲ್ಲ. ಟೆಕ್ಸ್ಟ್ ಬುಕ್ಗೆ ಸರಿಯಾಗಿ ನಿಮ್ಮ ಹತ್ರ ಕಾಸಿಲ್ಲ, ಯೂನಿಫಾರ್ಮ್ಗೆ ನಿಮ್ಮ ಹತ್ರ ಸರಿಯಾಗಿ ಕಾಸಿಲ್ಲ, ಶೂ ಮತ್ತೆ ಇದಕ್ಕೆ ಕಾಸಿಲ್ಲ. ಟೀಚರ್ಗಳನ್ನು ಕೇಳಿದ್ರೆ ಇಲ್ಲ ಅಂತೀರಿ, ಬಟ್ ಪ್ರತಿ ಸರಿ ಬಂದಾಗಲೂ 10,000 ಶಿಕ್ಷಕರ ನೇಮಕ ಅಂತೀರಿ. ಅವ್ರು ಎಲ್ಲೋಗ್ತಾರೋ ಗೊತ್ತಿಲ್ಲ. ಲ್ಯಾಬ್ಗಳು ನೆಗೆದು ಬಿದ್ದು ಹೋಗಿವೆ. ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ ಅಂದರೆ ಅದಕ್ಕೆ ಆ ಭಗವಂತನೇ ಬರಬೇಕು, ಅದಕ್ಕೂ ದಾನ ಕೇಳ್ತೀರಿ. ಇನ್ನು CSR ಫಂಡಲ್ಲಿ ಕೊಡಿ 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 ಅಂತ ಒಳ್ಳೆ ಕಾಲಕ್ಕೆ ಬೀಳ್ತೀರಿ. ಲಜ್ಗೆಟ್ ಅವ್ರ ಥರ, ನಾಚಿಕೆ ಇಲ್ದೇ ಇರೋರ ಥರ ನೀವುಗಳು. ಯಾಕಂದರೆ ನಮ್ಮ ದುಡ್ಡಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಬಾವುಟ ಆರಿಸ್ಕೊಂಡು ಓಡಾಡ್ತೀರಿ. ನಾನು ಕೊಟ್ಟಿದ್ದು ಅಂತ ಓಡಾಡ್ತೀನಿ. ನಿಮ್ಮ ತಾತನ ಮನೆಯಿಂದ ಕೊಟ್ರ ಅಂತ 1000 ಸರಿ ಕೇಳಿದ್ದೀನಿ. ಸಿದ್ದರಾಮಯ್ಯನವ್ರ ಮನೆಯಿಂದ ಕೊಟ್ಟಿಲ್ಲ, DK ಮನೆಯಿಂದ ಕೊಟ್ಟಿಲ್ಲ. ಜನರ ದುಡ್ಡನ್ನು ಜನರು ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದು ಅಂತ ಹೆಂಗೆ ಹೇಳ್ತೀರಿ ಅಂತ 1000 ಸರಿ ಕೇಳಿದ್ದೀವಿ. ಅದಕ್ಕೆ ಉತ್ತರ ಇರಲ್ಲ, ಅದು ಬೇರೆ ವಿಚಾರ. ಈಗ ಇದಕ್ಕೆ ದಾನಿ ಅಂತ ಕೇಳ್ತೀರಿ. ಮಾನ ಮರ್ಯಾದಿನೇ ಇಲ್ಲ. ತಾನೆ ಚಪ್ಪಲಿ ಶೂ ತೆಕ್ಕೊಡಕ್ಕಾಗದೇ ಇರೋ ಪೋಷಕ ಸ್ಥಾನದಲ್ಲಿರಬೇಕಾದ ರಾಜ್ಯ ಸರ್ಕಾರದ ಮರ್ಯಾದೆ ಏನ್ರಿ? ಅವಮಾನದ ಪರಮಾವಧಿ ಇದು ನನ್ನ ಪ್ರಕಾರ. ಅದರಲ್ಲೂ ಕೋರ್ಟಿಂದ ಹೇಳಿಸ್ಕೋಬೇಕು. ಅದೇನೋ 2 ಸೆಟ್ ಕೊಡಿ ಅಂತನೋ 3 ಸೆಟ್ ಕೊಡಿ ಅಂತನೋ ಮಕ್ಕಳಿಗೆ ಏನೋ ಹೇಳಿಸ್ಕೋಬೇಕು. ಕೊಡೋದೇ ಒಂದು ಸೆಟ್ ಅಂತೆ. ಫಸ್ಟ್ ಯಾಕೆ ಬೇಕಪ್ಪ ಈ ಸ್ಕೀಮ್ಸ್ ಎಲ್ಲ? ಮಾಡೋಕ್ಕೆ ಆಗಲ್ಲ. ಯಾಕೆ ಬೇಕು? ಸುಮ್ಮನೆ ನೆಟ್ಟು ಒಳ್ಳೆ ಎಜುಕೇಷನ್ ಕೊಟ್ಟು ಮಕ್ಕಳಿಗೆ ಚೆನ್ನಾಗಿ ಮುಂದಕ್ಕೆ ಹೋದ್ರು ಅಂತ ನನಗೆ ಭಾಳ ಬೇಕಾದವರು ಹೇಳ್ತಿದ್ರು ಸಂಬಂಧದಲ್ಲಿ. ಏನು ಮಾಡಿದ್ದೀರಿ ಮಕ್ಕಳಿಗೆ ಅಂದರೆ ಏನೂ ಮಾಡಿಲ್ಲ. ಆಸ್ತಿ ಮಾಡಿಲ್ಲ, ಮಾಡಲ್ಲ. ಯಾಕೆ? ಬೇರೆ ಏನಾರು ಮಾಡಿಲ್ಲ, ಕೊಡಲ್ಲ. ಮತ್ತೇನು? ಓದಿಸ್ತಾ ಇದ್ದೀನಿ,
ಓದಿಸ್ತೀನಿ. ಅವ್ರ ಕಾಲ ಮೇಲೆ ಈ ಓದಿರೋ ಹಂತಕ್ಕೆ ಹೆಂಗೆ ಬಂದಿದ್ದಾರೆ ಅಂದರೆ ನನಗೀಗ ವಿಶ್ವಾಸ ಇದೆ, ನನ್ನ ಮಕ್ಕಳು ದೇಶದ್ರೋಹಿಗಳು, ಸಮಾಜದ್ರೋಹಿಗಳು ಮತ್ತು ಡಕಾಯಿತರು, ದರೋಡೆಕೋರರು ಇನ್ನಾಗಲ್ಲ ಅನ್ನೋ ವಿಶ್ವಾಸ ನನಗೆ ಬಂದಾಗಿದೆ. ಓದಿಸ್ತೀನಿ. ಅವರು ಅಂದರೆ ಅವ್ರು ಬಳಸ್ತಾ ಇದ್ದಿದ್ದು ಅದು ಕೆಟ್ಟ ಕೆಲಸ, ಬ್ಯಾಡ್ ಕೆಲಸ ಅನ್ನೋಕ್ಕಲ್ಲ, ಬುಟ್ ಪಾಲಿಷ್ ಮಾಡಿದ್ರು ನನಗೆ ಬೇಸರ ಇಲ್ಲ. ಈ ಮೂರು ಆಗದೇ ಇದ್ದರೆ ಅದು ಅದನ್ನು ಮಾಡೋದು ಬಿಟ್ಟು, ಎಜುಕೇಷನ್ ಕೊಟ್ಟ ಮಕ್ಕಳನ್ನ ತಯಾರಿ ಮಾಡೋದು ಬಿಟ್ಟು ಬರೀ ಇಂಥ ಸ್ಕೀಮ್ಗಳನ್ನು ಮಾಡಿ 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 ಯಾರು ಉದ್ಧಾರಕ್ಕೆ ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕೊಡೋ ಅಷ್ಟು ದುಡ್ಡು ಎಲ್ಲಿ ಹೋಗುತ್ತೆ ಅಂದರೆ ಯಾವನಿಗೂ ಗೊತ್ತಿಲ್ಲ. ಸುಮ್ಮನೆ ದುಡ್ಡು ಕೊಡ್ತಾನೆ ಇರ್ತಾರೆ. ಸುಮ್ಮನೆ ಟೀಚರ್ಗಳನ್ನು ಸಾಕಕ್ಕೆ ಹೋಗಲಿ, ಅದರಲ್ಲಿ ಒಳ್ಳೊಳ್ಳೆ ಟೀಚರ್ಗಳನ್ನು ಸಾಕಿದ್ರೆ ತಪ್ಪಿಲ್ಲ. ಹಾಂ, ತಪ್ಪಿಲ್ಲ. ಕೆಮಿಸ್ಟ್ರಿನಲ್ಲಿ 3 ಕೆಮಿಕಲ್ಗಳ ಹೆಸರು ಹೇಳದಿದ್ದವರೆಲ್ಲ ಟೀಚರ್ ಆಗಿಬಿಟ್ಟಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ 4 ಸಮ್ಗಳನ್ನು ಸಾಲ್ವ್ ಮಾಡೋಕ್ಕಾಗದೇ ಇದ್ದವರೆಲ್ಲ ಟೀಚರ್ಗಳಾಗ್ಬಿಟ್ಟಿದ್ದಾರೆ. ಮ್ಯಾಪನ್ನು ಬಿಡಿಸಿ ಕರೆಕ್ಟಾಗಿ ಇದಿದೆ, ಇಲ್ಲಿದೆ, ಇಲ್ಲಿದೆ, ಇದಿಲ್ಲಿದೆ ಅಂತ ಹೇಳೋಕ್ಕಾಗದಿದ್ದವರೆಲ್ಲ ಟೀಚರ್ ಆಗೋಗಿದ್ದಾರೆ. ವ್ಯಾಕರಣ ಗೊತ್ತಿಲ್ಲದೆ ಇದ್ದವರೆಲ್ಲ ಟೀಚರ್ ಆಗಿದ್ದಾರೆ. ಸ್ಕೀಮ್ಗಳು ಮಾಡಿದ್ರೆ ಉದ್ಧಾರ ಆಗತ್ತೇನ್ರಿ? ಪೋಷಕರು ಇಷ್ಟೇ, ನಿಮ್ಮ ಮಕ್ಕಳು ಉದ್ಧಾರ ಆಗಬೇಕು ಅಂದರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ಇವ್ರನ್ನ ನಂಬ್ಕೋಬೇಡಿ. ಸಾಧ್ಯ ಇದ್ದವರು, ಶಕ್ತಿ ಇದ್ದವರು. ಇನ್ನು ಹೇಗೆ ಸರ್ಕಾರಿ ಶಾಲೆಗಳು ಎಸ್, ದಾನ ಕೊಡೋದು ತಪ್ಪಲ್ಲ, ಕೊಟ್ಕೊಳ್ಳಿ. ಪುಸ್ತಕ ದಾನ, ಇನ್ನೊಂದು ದಾನ, ಮತ್ತೊಂದು ದಾನ ಅನ್ಕೊಂಡು ಅದನ್ನು ಸರ್ಕಾರನೇ ಯಾವ ಲೆವೆಲಿಗೆ ಬಂದಿದ್ದೀರಿ ನೋಡ್ಕೊಳ್ಳಿ ನಿಮ್ಮ ಲಜ್ಗೆಟ್ಟತನಕ್ಕೆ.